Guys, welcome back to my YouTube channel. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಏನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ವಿಡಿಯೋ ಮಾಡಿದ್ದಲ್ಲಿ ವಿಡಿಯೋ ಡಿಲೀಟ್ ಆಗಿಬಿಟ್ಟೈತೆ ಫೋನಿಂದ. ಸೊ ಅಷ್ಟೇ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಗನ ಯಾದವ್ ಯೂಟ್ಯೂಬ್ ಚಾನಲ್. ಅಷ್ಟೇ, ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ ಅಷ್ಟೇ. 2000 years later. ಓಕೆ ಗೈಸ್, ಸೊ ಇವಾಗ ಗಾಡಿ ಓಡಿಸ್ತಿರೋದು ಯಾರು ಅಂತ ಗೆಸ್ ಮಾಡೋಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಕ್ಚುಲಿ ಗಾಡಿ ಓಡಿಸ್ತಿರೋದು ಗಗನ. ಓಡಿಸ್ತಿದ್ದಾಳೆ ಪಾಪ ನನಗೆ ತೊಂದರೆ ಕೊಡಬಾರ್ದು ಅಂತ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಆನ್ ದ ವೇ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕಿತ್ಕೊಂಡ್ಬಿಡ್ತಾರೆ ಹಂಗೆ ಇಟ್ಕೊಂಡ್ರೆ. ಕಂಟೆಂಟ್. शाबाश बेटा, बहुत बढ़िया. ಆ್ಯಕ್ಚುಲಿ ಗೈಸ್ ಅದು ಫಸ್ಟ್ ಟೈಮ್ ಕರೆಕ್ಟಾಗಿ ಫಸ್ಟ್ ಟೈಮಲ್ಲೇ ಹಿಂಗಾಗೋಯ್ತು. ನಾನೇನು ಮಾಡಲಿ, ಅದು ಪೊಲೀಸ್ ಗೈಸ್. ಅದು ವ್ಲಾಗ್ ಮಾಡ್ತಿದ್ನಲ್ಲ, ಅದಕ್ಕೆ ಅವರು ಕಿತ್ಕೊಬಿಡ್ತಾರೆ ಅಂತ ಹೇಳ್ತಿದ್ರು. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬನಶಂಕರಿಗೆ ಹೋಗ್ತಿದ್ದೀವಿ, ಟೆಂಪಲ್ಗೆ. ಹೆಂಗೂ ಇವತ್ತು ಫ್ರೈಡೇ ಆ್ಯಂಡ್ ರಾಮನವಮಿ ಅಲ್ಲ. ಸಾರಿ, ಹ್ಯಾಪಿ ರಾಮನವಮಿ ಎವ್ರಿವನ್. ಗಾಳಿ ಇದೆ, ವಾಯ್ಸ್ ಕ್ಲಿಯರ್ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಳ್ಳೆ ಕಂಟೆಂಟ್. ಓಕೆ ಗೈಸ್, ಅಲ್ಲಿಗೆ ಹೋದ್ಮೇಲೆ ಇದು ಆ್ಯಕ್ಚುಲಿ ಒಂಥರ ಶೈ ಆಗ್ತಿತ್ತು. ಯಾರು ನೋಡಿದ್ರೆ ಏನು ಅನ್ಕೊಂತಾರೆ. ಸೊ ಇದು ಹೊಸಗಿರಳ್ಳಿ ಫ್ಲೈಓವರ್, ಅದೇ ಹೊಸ್ದಾಗಿ ಓಪನ್ ಆಯ್ತಲ್ಲ, ಇದು PS ಕಾಲೇಜ್. ಗೊತ್ತಾಗ್ತಿದೆಯಾ? ಇನ್ನೊಂಚೂರು ಹತ್ರ ಹೋದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನಗೆ ಫೋನ್ ಹಿಡ್ಕೊಳಕ್ಕೆ ಆಗ್ತಿಲ್ಲ. ಹಲೋ ಗಾಯ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಗೊತ್ತಿಲ್ಲ. ಇವಾಗ ಅಲ್ಲಿ ಹೋಗಿ ನೋಡ್ಲಾ? ನೋಡು, ಬರ್ತಾ ಇರುತ್ತೆ. ಇವಾಗ ಆಫ್ ಮಾಡ್ಬಿಟ್ಟು ಫಸ್ಟ್ ಅದು ಎಡಿಟ್ ಮಾಡ್ಕೊಂತೀನಿ ಬಿಡು. ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ದರ್ಶನ ಎಲ್ಲ ಆಯಿತು. ಹಾಗೆ ನೋಡಿ, ಇದನ್ನೆಲ್ಲ ಕಟ್ಕೊಂಡು ಕೂತಿದ್ದೀವಿ ಸುಮ್ಮನೆ. ಏನು ಗರ್ಲ್ಸ್ ಗೊತ್ತಿಲ್ಲ, ಪಾಸಿಟಿವ್. ಆಯಿತು, ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯ್ತು. ಆ್ಯಕ್ಚುಲಿ 5 ಮಿನಿಟ್ಸಲ್ಲಿ ದರ್ಶನ ಆಯ್ತು. ಅದು ಇವತ್ತು ಫ್ರೈಡೇ ಇದ್ದು, ಇವತ್ತು ಹಬ್ಬ ಕಮ್ಮಿನೇ ಇವತ್ತು. ಹೌದು, ಪರವಾಗಿಲ್ಲ ಜನ ಅಂದರೆ ಕಮ್ಮಿ ಅಲ್ಲ, ಪರವಾಗಿಲ್ಲ. ಎಲ್ಲ ಟೈಮ್ ಹೋಲ್ಸ್ಕೊಂಡ್ರೆ ಕಮ್ಮಿನೇ ನನ್ನ ಪ್ರಕಾರ. ದರ್ಶನ ಆಯಿತು. ಇಲ್ಲಿ ಇಟ್ಕೊಳ್ಳೆ, ನನಗೆ 2 ಕೈ ಎಲ್ಲ ಇಟ್ಕೊಂಡು. ಇಲ್ಲಿ ಮೈಕ್ ಇಲ್ಲ ಐತಲ್ಲೇ. ಇಟ್ಕೊಂಡಿದ್ದೀನಲ್ವ ಅವಾಗಿಂದ ಹಿಂಗೆ. ಓಕೆ, ಇದೆಲ್ಲ ಕಾಣಿಸುತ್ತಲ್ಲ ಕೆಳಗಡೆ ಕೇಳಿಸೋದು ಇಷ್ಟ. ಅಷ್ಟೇ. ಇವಾಗ ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ, ಅದೇ ಇಲ್ಲೇ ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನು ಆಬ್ವಿಯಸ್ಲಿ ತಿನ್ನಕ್ಕೆ ಹೋಗ್ತೀವಿ ಅನಿಸುತ್ತೆ. ನೋಡೋಣ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಆದರೆ ಅದೇ ನಾವು ಹೋಗೋದೆಲ್ಲ ಗೊತ್ತಲ್ಲ, ನುಗ್ಗೋದು. ಅವ್ರು ನೋಡೋರ ನುಗ್ಗೋದು ಅನ್ನೋದಕ್ಕೆ ಎಲ್ಲಿ ಅದೇ ನಿಮಗೆ ಗೊತ್ತಿಲ್ಲ. ಫಸ್ಟ್ ವಿಡಿಯೋ ರಾಮನವಮಿ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡದಲ್ಲೇ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡ ಬರಲ್ಲ ಅಂತಲ್ಲ, ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಅಲ್ಲ. ಅದನ್ನೇನೋ ಯೋಚನೆ ಮಾಡ್ತಿದ್ರೆ ಸಡನ್ ಆಗಿ ಹೇಳತ್ತಲ್ಲ, ಅದಕ್ಕೆ ಅಷ್ಟೇ. ಆಮೇಲೆ ಅದಕ್ಕೆ ರಾಮನವಮಿ ಅಂದ್ಬಿಡ್ತಾಳೆ ಅಂತ ಅದೇ ಹೇಳ್ತಿದ್ದು ನಾನು. ಫಸ್ಟ್ ಬ್ಯಾಗ್ ಬರ್ತಿತ್ತು, ಆಮೇಲೆ ಅವಳು ಹೇಳಿದ ಕತ್ತಿ ಯೋಚನೆ ಮಾಡಿದ್ದೆ ಅಷ್ಟೇ. ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅಂಟಿಲ್ ದೆನ್ ಬಾಯ್ ಬಾಯ್. ಕೀಪ್ ವಾಚಿಂಗ್. ಎಲ್ಲಿ ವಾಚ್ ಮಾಡ್ತಾರೋ ಅವರು. ಬಾಯ್. ಕೀಪ್ ವಾಚ್. ಇನ್ನೂ ಐತೆ ಕಣ, ಇನ್ನೂ ಎಲ್ಲೆಲ್ಲ ಹೋಗೋದಲ್ಲ. ಅದೇ ಹೇಳಿದ್ದು, ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ವಿಡಿಯೋ ಅಲ್ಲ, ನೆಕ್ಸ್ಟ್ ವಿಡಿಯೋ ಬಂದು ಬೇರೆ. ಸಾರಿ, ನೆಕ್ಸ್ಟ್ ಪ್ಲೇಸ್. ಸಾರಿ, ಫಸ್ಟ್ ಟೈಮ್ ಸಾರಿ. ಅವಳಿಗೆ ಅವೆಲ್ಲ ಸೆಲೆಬ್ರಿಟಿ ವಿಚಾರಿಸಿದ್ರು. ಏನಾದ್ರು ಯಾರೇ ಅದು
ಬ್ಲಾಗ್ ಥಿಂಗ್ಸ್ ಗೊತ್ತಿಲ್ಲ. ಬ್ಲಾಗರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಹಲೋ ಗಾಯ್ಸ್, ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ಆಚಾರ್ಯ ಕೆಫೆಗೆ. ಟೇಸ್ಟ್ ಮಾಡ್ತಾ ಇದ್ದೀವಿ. ಕಾಣಿಸ್ತಿದೀವಲ್ಲ ಗೊತ್ತಿಲ್ಲ. ಜಯನಗರ ಬಂದು ನೀವು ಜಯನಗರ ಸೈಡ್ ಇದ್ದೀರಾ ಅಂದರೆ ಆಚಾರ್ಯ ಕೆಫೆ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ಫಸ್ಟ್ ಡೇಗೆ ಯಾರು ಪೇಯ್ಡ್ ಪ್ರಮೋಷನ್ ಕೊಡೋಣ. ರಿವ್ಯೂ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ಸಾರು ಕೊಟ್ಟಿಲ್ಲ, ಸಾರು ಕೊಟ್ಟವ್ರೆ. ಇಲ್ಲ ಅದೊಂದು ಕೂಡ ಐತೆ ಸ್ಟೋರೇಜ್. ಎಲ್ಲ ನಮ್ಗೆ ಇನ್ನೊಂದೇನಾಗೈತೆ ಅಂದರೆ ಗೊತ್ತಾ, ಅಭ್ಯಾಸ ಆಗೈತೆ. ಮುಂಚೆಯಿಂದ ರೂಢಿ ಮಾಡ್ಕೊಂಡಿದ್ದೀವಿ. ಸ್ವೀಟ್ ಐತಿದೆ ಸ್ವಲ್ಪ. ಈ ಪುಡಿ ಸ್ವಲ್ಪ ಸ್ವೀಟು, ಖಾರ. ನಾವು ಅದು ಸ್ಟೋರಿ ಹೇಳೋಣ. ಅದು ಮಾಡಲಿಲ್ಲ. ಏನಾಯಿತು ಅಂದರೆ ನಾವು ಅದೇ ಇಲ್ಲಿ ಆಚಾರ್ಯಕ್ಕೆ ಬರಬೇಕು ಅಂತ ನಿಮಿಷ ಇದಕ್ಕೆ ಕೇಳಿಸಲ್ಲ ಅಂದರೆ ಏನು ಮಾಡೋದು. ಕಂಫರ್ಟೇಬಲ್ ಆಯಿತು. ನಾನು ಇಯರ್ಫೋನ್ ಹಾಕ್ತೆ, ಅದು ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅದೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಇಲ್ಲಿ ಆಚಾರ್ಯ ಅದು ಹೋಟೆಲ್ ಕೆಫೆಗೆ ಹೋಗೋಣ ಅಂತೆಲ್ಲ ಮ್ಯಾಪ್ ಹಾಕಿದ್ವಿ. ಆ ಮ್ಯಾಪು ಇದು ಮಾಡ್ತಾ ಹೋಯ್ತಾ ಅಂದರೆ ಲೋಕಲ್ ರೋಡಲ್ಲೇ ರಾಮನ ದೇವಸ್ಥಾನ. ಸೊ ರಾಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಪಾನಕ, ಮಜ್ಜಿಗೆ, ಹೆಸರು ಬೇಳೆ ಎಲ್ಲ ತಿನ್ಕೊಂಬಂದ್ವಿ. ಯಾರು ವೀಡಿಯೋ ಮಾಡಲ್ಲ. ಯಾಕಂದರೆ ಅದನ್ನ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರ್ತದೆ ಅಂತ. ನಾವು ಅದೇನೋ ಅಂತಾರಲ್ಲ, ನಾವು ಸುಮ್ಮನೆ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ರಾಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಹೋಗಿದ್ದು ಚೆನ್ನಾಗಿರೋದು ಅಂತ. ಏನಂತಾರಲ್ಲ, ದೇವ್ರನ್ನ ನೋಡಬೇಕು ಅಂತ ಇದ್ದರೆ ನೋಡ್ತೀವಿ ಅಷ್ಟೇ. ಜರ ಕಾಣಿಸ್ತಿದೆ ನಾನು ಗೊತ್ತಿಲ್ಲ, ನಾನು ವೀಡಿಯೋ ಹೋಯ್ತಾ ಇದೆ. ನೀವೇನಾದ್ರು ಶೇರ್ ಮಾಡ್ಕೊತೀರಾ? ತಿನ್ನೋರಲ್ಲೇ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾಳು. ಆವಾಗಲೇ ಅಷ್ಟೊಂದು ಭಯಪಡ್ಕೊಂತಿಲ್ಲಲ್ಲ. ನೀನೆಲ್ಲ ಹೇಳೋದು, ಅವಳೇ ಎಲ್ಲ ಹೇಳಿದ್ಲಲ್ಲ, ಅದಕ್ಕೆ ಸುಮ್ಮನೆ ಅಷ್ಟೇ ಇರೋದು ಅಂತ. ಮತ್ತು ನನ್ನ ಮೆಕ್ಯಾನಿಕ್ ಕೆಲಸ ಸ್ಟಾರ್ಟ್ ಆಯಿತು. ಸೊ ಆ ಇಯರ್ಫೋನ್ ಹಾಕೋದು ತೆಗಿಯೋದು ಕೆಲಸ ಮಾಡ್ತಾಯಿದ್ದೆ. ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಏನಂದರೆ ನಮಗಲ್ಲಿ ಇವಾಗ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಒಟ್ಟಾರೆ ನೀರು ಕುಡಿಯೋದು ಬೇಡ ಅಂತ. ಯಾಕಂದರೆ ಆ ಬಾಟಲ್ನ ನಾವು ಅಂದರೆ ಟ್ರೈಪಾಡ್ ಥರ ಇಟ್ಟಿದ್ವಿ. ಸೊ ಅದನ್ನೇ ತೋರಿಸ್ತಾ ಇದ್ದೆ, ಅದನ್ನೇ ಹೇಳ್ತಾ ಇದ್ದೆ. ಅವಳು ಹಂಗೆ ಅಂದ್ಲು, ನಾನು ನೀರು ಕುಡಿಬೇಕು, ಬಾಟ್ಲ್ ಎತ್ಕೊಂಡ್ರೆ ಅಲ್ಲಿ ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಸುಮ್ಮನಾದ್ವಿ.
ಆಮೇಲೆ ಏನಾಯ್ತಂದರೆ ಫುಡ್ಡು ಇಡ್ಲಿ ತಿಂದ್ವಿ. ಇಡ್ಲಿ ಅದೊಂಥರ ರಬ್ಬರ್ ಥರ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಸೊ ಏನೋ ಚೆನ್ನಾಗೈತೆ ಅಂದ್ಬಿಟ್ಟು ಚೆನ್ನಾಗೈತೆ ಅಂತ ಓವರಾಗೆಲ್ಲ ಹೇಳಿದ್ವಿ. ನೀವೇನಾದ್ರು ಬಂದರೆ ಇಲ್ಲಿ ಟ್ರೈ ಮಾಡಿ ಅಂತೆಲ್ಲ. ಆಮೇಲೆ ಇನ್ನೊಂದು ಸೌತ್ ಮೀಲ್ ತೊಗೊಂಡಿದ್ವಿ. ಸೌತ್ ಮೀಲ್ ಅಂತೂ ಬೇಜಾರೇ ಆಗೋಯ್ತು. ಅವನು ಸಾಗು ಕೊಟ್ಟವನ, ಸಾರು ಕೊಟ್ಟವನ, ಪಲ್ಯ ಸೌತ್ ಮೀಲಲ್ಲಿ ಯಾವ್ದು ಚೆನ್ನಾಗಿದ್ದು ಅಂದರೆ ಬೆಂಡೆಕಾಯ್ದು ಒಂದು ಗೊಜ್ಜು ಮಾಡಿದ್ರು, ಅದೊಂದೇ ಚೆನ್ನಾಗಿದ್ದು. ಕಂಟಿನ್ಯೂ ಆಗುತ್ತೆ ನೋಡಿ ಅಷ್ಟೇ. ಅದು ಎಡಿಟ್ ಮಾಡ್ಕೊಂತೀನಿ ಬಿಡು.